ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಸಿಸ್ಟರ್ ಬಂದಿದ್ದಾರೆ. ಇವತ್ತು ಫೇಮಸ್ ಕಬಾಬ್ ಅಂತ ಕ್ಷತ್ರಿಯ ಕಬಾಬ್, ಶಿವಾಜಿ ಮಹಾರಾಜು ಕ್ಷತ್ರಿಯ ಕಬಾಬ್ ಅಂತ ಮಾಡ್ತಾರೆ. ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಯಾಕೆ ಏನೇನು ಹಾಕ್ತೀರಾ? ನಾನು 3 kg ಚಿಕನ್ ಕ್ಷತ್ರಿಯ ಕಬಾಬ್ ಅಂತ ಮಾಡ್ತಾ ಇದ್ದೀನಿ. ನನ್ನ ತಮ್ಮನ ಮನೆಯಲ್ಲಿ 3 kg ಚಿಕನ್ ತಗೊಂಡಿದ್ದೀನಿ. ಆಮೇಲೆ 3 ಮೊಟ್ಟೆ ತಗೊಂಡಿದ್ದೀನಿ. ಆಮೇಲೆ 1 ಕಪ್ ಮೊಸರು, 100 ಗ್ರಾಮ್ ಅಕ್ಕಿ ಹಿಟ್ಟು, 100 ಗ್ರಾಮ್ ಮೈದಾ, 100 ಗ್ರಾಮ್ ಕಾರ್ನ್ಫ್ಲೋರ್, ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಮತ್ತೆ ಹೋಮ್ ಮೇಡು ಕಬಾಬ್ ಪೌಡರ್ ಹೋಮ್ ಮೇಡ್ ಮಾಡಿರೋದು ಕ್ಷತ್ರಿಯದಿದ್ದು, ಮತ್ತೆ 2 ನಿಂಬೆಹಣ್ಣು ತಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಕಲಿಬೇಕು ಅಂತ ಆಸೆ. ಎಷ್ಟೆಷ್ಟು ಹಾಕಬೇಕು ಅನ್ನೋದು ನಮ್ಮ ಹತ್ರ ಕೇಳ್ಬಿಟ್ಟಿನಿ. ಫಸ್ಟ್ ಏನಾಗ್ತದೆ? ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಕಪ್. ಸೆಕೆಂಡ್ 3 ಮೊಟ್ಟೆ, ಒಂದು ಕಪ್ ಮೊಸರು, ಇದೇನಿದು? ಅಕ್ಕಿ ಹಿಟ್ಟು. ಏನಕ್ಕೆ ಹಾಕ್ತೀವಿ? ಅದು ಕ್ರಿಪ್ಸಿಯಾಗಿ ಬರಲಿ ಅಂತ. ಏನಕ್ಕೆ ತಿಳ್ಕೊಬೇಕಲ್ಲ, ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ತಾರೆ ಅಂತ ಹೌದು, ಇದು ಮೈದಾ. ಆ ಮೈದಾ ಏನಕ್ಕಂದ್ರೆ ನಾನು ಕಬಾಬ್ ಪೌಡರ್ ಅಂದ್ರೆ ಎಲ್ಲ ಮಿಕ್ಸ್ ಆಗಿರುತ್ತೆ, ನಾನು ಅದಕ್ಕೆ ಹಾಕಲ್ಲ. ಇದು ಹೋಮ್ ಮೇಡ್ ಅಲ್ವಾ, ಅದಕ್ಕೋಸ್ಕರ ನಾವು ಸ್ವಂತವಾಗಿ ಎಲ್ಲ ಹಾಕ್ತಾ ಇದ್ದೀವಿ. ಇದು ಕಾರ್ನ್ಫ್ಲೋರ್. ಇದು 2 ನೆಮ್. ಹೆಂಗಿದೆ? ಸ್ವಲ್ಪ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಸ್ವಲ್ಪ ಕರ್ಬೇವಿನ ಅಲ್ಲ, ನಾನು ಈಗ ಮಸಾಲೆ ಹಾಕ್ತಾ ನೋಡಿದ್ರೆ ನೋಡ್ರಿ ಅಂಟ್ ಹಂಗೆ ಕಟ್ ಅಡ್ಕನ. ಯಾಕಂದ್ರೆ ಹೋಮ್ ಮೇಡ್ ಅಲ್ವಾ, ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ. ಇದೇನಿದು? ಹಾಕಿದೀವಲ್ಲ, ನನಗೆ ಗೊತ್ತಿರೋ ಕ್ಷತ್ರಿಯ ಕಬಾಬ್ ಅಂದ್ರೆ ಸ್ಪೈಸಿ. ಹೌದು, ಕ್ಷತ್ರಿಯ ಅಂದ್ರೆ ತಲ್ವಾರು. ತಲ್ವಾರು ಒಂದು ಹೊಡಿಬೇಕು, ಇಲ್ಲ ಒಂದು ತಿನ್ಬೇಕು. ಓಕೆ, ಗುಡ್ ಗುಡ್ ಗುಡ್. ನೋಡಿ ಹೆಂಗಿದೆ? ಸ್ವಲ್ಪ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಸ್ವಲ್ಪ ಕರ್ಬೇವಿನ ಅಲ್ಲ, ನಾನು ಈಗ ಮಸಾಲೆ ಹಾಕ್ತಾ ನೋಡಿದ್ರೆ ನೋಡ್ರಿ ಅಂಟ್ ಹಂಗೆ ಕಟ್ ಅಡ್ಕನ. ಯಾಕಂದ್ರೆ ಹೋಮ್ ಮೇಡ್ ಅಲ್ವಾ, ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ. ಇದೇನಿದು? ಇದು ಕರ್ಬೇವಿನ ಸೊಪ್ಪು. ಲಾಸ್ಟ್ ಅಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ 1.5 ಅವರ್ ಇಲ್ಲ 1 ಅವರ್ ನೆನೆಯಕ್ಕೆ ಇಟ್ಬಿಡಿ, ಅವಾಗ ಚೆನ್ನಾಗಿ ಬರುತ್ತೆ. ಹಾಕ್ಲಾ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು. ಮಸಾಲ ಮಾತ್ರ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ. ಕಲ್ಸ್ತಾನೆ ಅಂತ ಇದೆ ಮಕ್ಕ ಥರನೇ. ಹಂಗೇನಿಲ್ಲ, ನನ್ನ ತಮ್ಮ ನನ್ನ ಮೇಲೆ ಇಟ್ಟಿರೋ ಸಾಲ್ಟ್ ಹೆಂಗೆ ಟೇಸ್ಟ್ ಮಾಡೋದು? ಕರೆಕ್ಟ್ ಆಗಿದೆ. ನಾ ಹಂಗೆಲ್ಲ ಇಲ್ಲ, ಟ್ರೈ ಮಾಡಲೇಬೇಕು. ಆಮೇಲೆ ನೀವು ಹೆಂಗಾಗತ್ತೆ ಟ್ರೈ ಮಾಡಿ ನೋಡಿ. ಇದು 1 ನಿಮಿಷ ಕರ್ಬೇವಿನ ಸೊಪ್ಪು ಹಾಕ್ಬಿಡ್ತೀನಿ. ಸಾಲ್ಟ್ ಒಂದ್ಸಲ ಚೆಕ್ ಮಾಡಿ. ಯಾಕಂದ್ರೆ ಇಷ್ಟು ಅಲ್ಲಾಡ್ಸಿದೀವಿ, ಅಟ್ಲೀಸ್ಟ್ ಸಾಲ್ಟ್ ಕಮ್ಮಿ ಆಗ್ಬಿಟ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ನನ್ನ ಅಭಿಪ್ರಾಯ. ಸಾಕು ಬಿಡಿ, ಫಸ್ಟ್ ಟೇಸ್ಟ್ ನೋಡಿ ಸಾಲ್ಟ್ ಇದೆಯಾ ಅಂತ. ಯಾಕೋ ಸಾಲ್ಟ್ ಕಮ್ಮಿ ಇದೆ ಅನ್ಸುತ್ತೆ, ಅದಕ್ಕೆ ಒಂದ್ಸಲ ಹೇಳ್ತೀನಿ. ಇಲ್ಲ, ಕರೆಕ್ಟ್ ಆಗಿದೆ. ಇನ್ನೊಂದು ಇಲ್ಲ, ಕರೆಕ್ಟ್ ಆಗಿದೆ. ನಾನು ಟ್ರೈ ಮಾಡಿ. ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಅನ್ಸುತ್ತೆ. ಸಾಲ್ಟ್ ಹಾಕ್ಲಾ? ಸ್ವಲ್ಪ ಹಾಕಿದೆ, ಯಾಕಂದ್ರೆ ಪಿಂಕ್ ಸಾಲ್ಟ್ ಬಂದ್ಬಿಟ್ಟು ಉಪ್ಪಿನ ಕಂಟೆಂಟ್ ಕಮ್ಮಿ ಇರುತ್ತೆ. ಅದಕ್ಕೆ ಏನ್ ಮಾಡೋದು, 1 ಸ್ಪೂನ್ ಹಾಕಂದ್ರೆ 2 ಸ್ಪೂನ್ ಹಾಕ್ತಾರೆ. 1 ಸ್ಪೂನ್ ಹಾಕಂದ್ರೆ 2 ಸ್ಪೂನ್ ಹಾಕ್ಲಾ? ಒಂದು ಅರ್ಧ ಸ್ಪೂನ್ ಹಾಕಿರ್ತೀನಿ. ಜಾಸ್ತಿ ಆದ್ರೆ ನಿಮ್ಗೆ ತಿನ್ಸೋದಿಲ್ಲ. ಜಾಸ್ತಿ ಆದ್ರೆ ನಿಮ್ಮ ಮನೆಗೆ ಪಾರ್ಸಲ್ ಕೊಡ್ತೀನಿ, ಪ್ರತಿ ಭಕ್ತ ಡೈಲಿ 2 ಪೀಸ್ ಕೊಟ್ಬಿಡಿ ಮಗನಿಗೆ. ಕ್ಷತ್ರಿಯ ಕಬಾಬು ಮಾಡಿದ್ರಲ್ಲ, ಫ್ರೈ ಮಾಡೋಕ್ಕಿಂತ ಮುಂಚೆ ಕರಿಬೇವು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಚಟಪಟ ಸೌಂಡ್ ಬರುತ್ತೆ. ರೋಸ್ಟ್ ಆಗಿದೆ, ಸೂಪರ್ ಕಲರ್ ಬಂದಿದೆ. ಜಾಸ್ತಿ ಏನು
ಸೂಪರ್ ಆಗಿದೆ. ಇದೇ ತರ ವಿಡಿಯೋಸ್ಗೆ ಮಂಜುನಾಥ್ ಅನ್ಫೀಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.